ಹೆಲೋ ಗೈಸ್, ಈ ವಿಡಿಯೋದಲ್ಲಿ 1 ಇಂಚ್ ರ್ಯಾಮ್ ಪಂಪ್ಗೆ 3/4 ಇಂಚ್ ಪೈಪ್ ಕನೆಕ್ಟ್ ಮಾಡಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಇವಾಗ ಡೈರೆಕ್ಟ್ 1 ಇಂಚ್ ಇನ್ಪುಟ್ ಪೈಪಿಂದ ಪಂಪ್ ವರ್ಕ್ ಆಗ್ತಾ ಇದೆ. 1 ಇಂಚ್ ಇನ್ಪುಟ್ ಪೈಪ್ಗೆ ಒಂದು 32 mm ಇಂದ 25 mm ರೆಡ್ಯೂಸರ್ ಹಾಕಿ ಮತ್ತು ಒಂದು ಅರ್ಧ ಫೀಟ್ನಷ್ಟು 3/4 ಇಂಚಿನ ಪೈಪ್ ಪೀಸ್ ಕನೆಕ್ಟ್ ಮಾಡಿ, ಇದಕ್ಕೆ ಇನ್ನೊಂದು 32 mm ಇಂದ 25 mm ರೆಡ್ಯೂಸರ್ ಕನೆಕ್ಟ್ ಮಾಡಿ, ಎಂಡಲ್ಲಿ ಮತ್ತೆ 1 ಇಂಚ್ ಪೈಪ್ ಪೀಸ್ ಪಂಪ್ ಜೊತೆ ಕನೆಕ್ಟ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಮತ್ತು ಮೇಲ್ಗಡೆ ಔಟ್ಪುಟ್ ನೀರು ಹೇಗೆ ಸಿಗತ್ತೆ ಅಂತ ನೋಡೋಣ. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಬನ್ನಿ ಇವಾಗ ಯಾವ ರೀತಿ ಕನೆಕ್ಟ್ ಮಾಡಿ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ, ಫಸ್ಟ್ ಈ ರ್ಯಾಮ್ ಪಂಪ್ ಇನ್ಪುಟ್ ಪೈಪನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಪ್ರೆಷರಿಂದ ನೀರು ಬರ್ತಾ ಇದೆ. ಇವಾಗ 1 ಇಂಚಿಂದ 3/4 ಇಂಚಿನ ರೆಡ್ಯೂಸರ್ ಜೊತೆ ಒಂದು ಅರ್ಧ ಫೀಟ್ನಷ್ಟು 3/4 ಇಂಚ್ ಪೈಪ್ ಪೀಸನ್ನು ಕನೆಕ್ಟ್ ಮಾಡಿ ರೆಡ್ಯೂಸರನ್ನು ಇನ್ಪುಟ್ ಪೈಪ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಪೈಪ್ ಸೈಜ್ ಚಿಕ್ಕದಾಗಿದ್ದರಿಂದ ಇನ್ನೂ ನೀರು ಫೋರ್ಸಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಸೇಮ್ ಇನ್ನೊಂದು 1 ಇಂಚಿಂದ 3/4 ಇಂಚಿನ ರೆಡ್ಯೂಸರನ್ನು 1 ಇಂಚ್ ಪೈಪ್ ಪೀಸ್ ಜೊತೆ ಕನೆಕ್ಟ್ ಮಾಡಿ 3/4 ಇಂಚ್ ಪೈಪ್ ಪೀಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಜಸ್ಟ್ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ಚಿಕ್ಕ ಪೈಪನ್ನು ಬಳಸ್ತಾ ಇದ್ದೀನಿ. ಬೇಕಾದರೆ 3/4 ಇಂಚಿನ ಫುಲ್ ಲೆಂತನ್ನೇ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈ ಇನ್ಪುಟ್ ಪೈಪನ್ನು ಪಂಪ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಔಟ್ಪುಟ್ ಪೈಪನ್ನು ಡಿಸ್ಕನೆಕ್ಟ್ ಮಾಡಿ ವಾಲ್ವನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೀರಿನ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಕನೆಕ್ಟ್ ಮಾಡೋದು ಕಷ್ಟ ಆಗ್ತಿದೆ. ಫೈನಲಿ ಕನೆಕ್ಟ್ ಮಾಡಿ ಆಗಿದೆ. ಮುಂದ್ಗಡೆ ವೇಟ್ಗೋಸ್ಕರ ಈ ರೀತಿ ಒಂದು ಕಲ್ಲನ್ನು ಹಲಿಗೆ ಮೇಲ್ಗಡೆ ಇಡ್ತಾ ಇದ್ದೀನಿ, ಇಲ್ಲಾಂದರೆ ಪಂಪ್ ವರ್ಕ್ ಆಗುವಾಗ ಪೈಪ್ ಡಿಸ್ಕನೆಕ್ಟ್ ಆಗಿಬಿಡತ್ತೆ. ಆಮೇಲೆ ಈ ಡೆಲಿವರಿ ಪೈಪನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಈ ವೇಸ್ಟ್ ವಾಲ್ವನ್ನು ಕ್ಲಿಕ್ ಮಾಡೋದ್ರ ಮೂಲಕ ಪಂಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫೈನಲಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಈ ಡೆಲಿವರಿ ಪೈಪ್ ನೆಲದಿಂದ ಸುಮಾರು 25 ಫೀಟ್ ಹೈಟಲ್ಲಿದೆ. ಒಂದು ಗಿಡಕ್ಕೆ ಈ ರೀತಿ ಇಟ್ಟಿದ್ದೀನಿ. ಎಸ್, ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಗೈಸ್, 1 ಇಂಚ್ ಇನ್ಪುಟ್ ಪೈಪನ್ನು ಕೊಟ್ಟವಾಗ ಎಷ್ಟು ನೀರು ಔಟ್ಪುಟ್ ಸಿಗ್ತಾ ಇತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಮತ್ತು ಈ ರೀತಿ ದೊಡ್ಡ ಸಣ್ಣ ಪೈಪ್ ಯೂಸ್ ಮಾಡೋವಾಗ ಕಂಪಲ್ಸರಿ 30ರಿಂದ 40 ಫೀಟ್ಗೆ ಈ ರೀತಿ ಏರ್ ಪೈಪನ್ನು ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಏರ್ ಸಿಕ್ಕಿ ಸರಿಯಾಗಿ ವರ್ಕ್ ಆಗೋದಿಲ್ಲ. ನೋಡಿದ್ರಲ್ಲ ಗಾಯ್ಸ್, ಇನ್ಪುಟ್ ಪೈಪ್ ಜೊತೆ ರೆಡ್ಯೂಸರನ್ನು ಬಳಸಿ ಕೂಡ ರ್ಯಾಮ್ ಪಂಪನ್ನು ವರ್ಕ್ ಮಾಡ್ಬೋದು ಅಂತ. ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ. ಈ ರೀತಿ ರೆಡ್ಯೂಸರನ್ನು ಬಳಸಿ ಚಿಕ್ಕ ಪೈಪ್ ಕನೆಕ್ಟ್ ಮಾಡೋದ್ರಿಂದ ಎಲ್ಲಿ ಹೈ ಪ್ರೆಷರ್ ನೀರು ಬರುತ್ತೋ ಅಲ್ಲಿ ಪ್ರೆಷರನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಹೇಗಂದರೆ 1 ಇಂಚಿಂದ 3/4 ಇಂಚ್ ಮತ್ತು 1 ಇಂಚ್ ಮಾಡೋದ್ರಿಂದ ಪಂಪ್ಗೆ ಪ್ರೆಷರ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಪೈಪ್ನ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಇದರ ಡ್ರಾಬ್ಯಾಕ್ ಬಂದುಬಿಟ್ಟು ಪೈಪ್ ಸೈಜ್ ದೊಡ್ಡ ಸಣ್ಣ ಆಗೋದ್ರಿಂದ ಏರ್ ಸಿಗತ್ತೆ, ಅದಕ್ಕೆ ಏರ್ ಪೈಪನ್ನು ಬಳಸಲೇಬೇಕು. ಮತ್ತು ನೀರಿನ ಔಟ್ಪುಟ್ 10ರಿಂದ 20% ಕಡಿಮೆ ಬರುತ್ತೆ. ಅಂದರೆ 1 ಇಂಚ್ ರ್ಯಾಮ್ ಪಂಪ್ ಜೊತೆ 1 ಇಂಚ್ ಇನ್ಪುಟ್ ಪೈಪ್ ಆದರೆ 16ರಿಂದ 17 ಸೆಕೆಂಡ್ಗೆ ಅರ್ಧ ಲೀಟರ್ ಸಿಗತ್ತೆ. ಅದೇ 3/4 ಇಂಚ್ ಇನ್ಪುಟ್ ಪೈಪ್ ಬಳಸಿದವಾಗ ಅರ್ಧ ಲೀಟ್ರ್ ತುಂಬೋದಕ್ಕೆ 18ರಿಂದ 22 ಸೆಕೆಂಡ್ ಟೈಮ್ ತೆಗೆದುಕೊಳ್ಳುತ್ತೆ. ಇನ್ಪುಟ್ ನೀರಿನ ಹೆಡ್ ಪ್ರೆಷರ್ ತುಂಬ ಇದ್ದರೆ ಈ ರೀತಿ ರೆಡ್ಯೂಸರ್ ಯೂಸ್ ಮಾಡ್ಬೋದು. ಇದರಿಂದ ನೀರು ಸ್ವಲ್ಪ ಕಡಿಮೆ ಬಂದರೂ ಪೈಪ್ ಬೇಗ ಡ್ಯಾಮೇಜ್ ಆಗೋದಿಲ್ಲ ಮತ್ತು ಪಂಪ್ಗೂ ಅಷ್ಟೊಂದು ಪ್ರೆಷರ್ ಬೀಳೋದಿಲ್ಲ. ಈ ಫ್ರೀ ಎನರ್ಜಿ ವಾಟರ್ ಪಂಪ್ ಸಿಸ್ಟಮ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.